ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಇಂದು ಮತ್ತೆ ಕಾಣಿಸಿಕೊಂಡರು. ಇಂದು ಬೆಳಿಗ್ಗೆ 7 ಗಂಟೆಯಿಂದಲೇ ನಗರದ ಕಂದವಾರ ಬಾಗಿಲುನಿಂದ ಆರಂಭವಾದ ಕಾರ್ಯಕ್ರಮ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಆಲಿಸಿದ್ರು. ಸಾರ್ವಜನಿಕರ ಕುಂದುಕೊರತೆಗಳ ಪರಿಹಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸುವ ಭರವಸೆ ನೀಡಿದರು. ಶಾಸಕ ಪ್ರದೀಪ್ ಈಶ್ವರ್ ಅವರ ಬಳಿ ನಾಗರಿಕರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಕಣ್ಣೀರಿಟ್ಟ ಘಟನೆಯೂ ನಡೆಯಿತು. ಕಂದವಾರ ಬಾಗಿಲಿನಿಂದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ನಗರ್ತರ ಪೇಟೆಯ ಮೂಲಕ ನಗರಸಭೆ ಕಚೇರಿವರೆಗೂ ಜನರ ಕಷ್ಟಗಳನ್ನು ಶಾಸಕರು ವಿಚಾರಿಸಿದರು. ನಂತರ ನಗರಸಭೆ ಮುಂದೆ 3 ನೂತನ ಕಸ ವಿಲೇವಾರಿ ವಾಹನಗಳಿಗೆ ಸ್ವತಃ ವಾಹನ ಚಾಲನೆ ಮಾಡುವ ಮೂಲಕ ಶಾಸಕರು ಚಾಲನೆ ನೀಡಿದರು. ನಂತರ ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗಿಯಾದರು. ಜನರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಆಗುವ ಕೆಲಸಗಳನ್ನು ಪೂರ್ಣಗೊಳಿಸಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಅವರ ಬಳಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಜನ ಸಾಲಿನಲ್ಲಿ ನಿಂತು ಅಹವಾಲು ನೀಡಿ ಬಗೆಹರಿಸಿಕೊಡುವಂತೆ ಕೋರಿದರು. ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ಆಗುವ ಕೆಲಸಗಳನ್ನು ಬೇಗ ಮಾಡಿಕೊಡಿ ಎಂದು ಶಾಸಕರು ಸೂಚಿಸಿದರು. ಆ್ಯಕ್ಚುಲಿ ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೂ ನಾನು ವಿನಂತಿಸ್ತೇನೆ, ದಯವಿಟ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನ ವಹಿಸಿ. ಸ್ವಲ್ಪ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ. ನಂತರ ಈಗ ನಾನು ಇಮಿಡಿಯೇಟಾಗಿ ಆದಷ್ಟು ಹೈಜಿನಿಕ್ ಇರೋಂಗೆ ಸ್ಪ್ರೇ ಮಾಡೋಕ್ಕೆ ನಾನು ಆಲ್ರೆಡಿ ನಗರಸಭೆಗೆ ಸೂಚಿಸಿದ್ದೀನಿ. ಮುನ್ನೆಚ್ಚರಿಕೆಯ ಕ್ರಮಗಳು ತೊಗೊತೀವಿ ಸರ್. ಈಗ ನೋಡಿ, ಆ ಕಂದವಾರದ ಕೆರೆಯಿಂದ ಸ್ವಲ್ಪ ಮಸ್ಕಿಟೋಸ್ ಪ್ರಾಬ್ಲಮ್ ಇದೆ, ಇದನ್ನು ಡೈಲಿ ಸ್ಪ್ರೇ ಮಾಡೋಕ್ಕೂ ಕ್ರಮ ತಗೋಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇಲ್ಲ ಸರ್, ನೋಡಿ ಅದಕ್ಕೆ ಫ್ರೆಶ್ ಅಪ್ರೂವಲ್ ಆಗಿದೆ. ನೀವು ಆ ಕಾಪೀಸ್ ತೆಗೆದು ನೋಡಿ. ಈಗ ವಿರೋಧ ಪಕ್ಷದಲ್ಲಿದ್ದಾರೆ ಅವರು, ವಿರೋಧ ಮಾಡೋದು ಅವ್ರ ಕರ್ತವ್ಯ. ನಾನು ಅವ್ರ ಮಾತಿಗೇನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ನಾನು ಈ ಹೊಸ ಅನುದಾನ ನೋಡಿ, UGDಗೆ 30 crores ತಂದಿದ್ದ್ಯಾರು, ಆರ್ಡರ್ ಆಗಿದ್ದ್ಯಾರು, ಯಾರು ಸರ್ಕಾರದಲ್ಲಿ ಬಂತು, ದಾಖಲೆ ನಿಮಗೆ ಕೊಡ್ತೀನಿ. 25 ಕೋಟಿ ಯಾರ ಅನುದಾನದಲ್ಲಿ ಬಂತು. ಈಗ ಸರಿಸುಮಾರು ಟೌನ್ಗೆ ನಾವು ಹತ್ತತ್ರ 100 ಕೋಟಿ ದಾಟ್ತಿದೆ ಅನುದಾನ. ಅವ್ರ ಟೈಮಲ್ಲಿ ಅವರೇನೋ ತರಬೇಕು ಅಂದ್ಕೊಂಡಿದ್ರು, ಪ್ರಾಜೆಕ್ಟ್ ರೆಡಿ ಮಾಡಿದ್ರು ಅಂದ್ಬಿಟ್ರೆ ಅಲ್ವಾ. ಪ್ರಾಕ್ಟೀಸ್ ಮ್ಯಾಚಲ್ಲಿ ಯಾರು ಬೇಕಾದರೂ 6 ಹೊಡಿತಾರೆ, ಫೀಲ್ಡಲ್ಲಿ ಹೊಡಿಬೇಕಲ್ಲ ಸರ್. ನಾನು ಫೀಲ್ಡಲ್ಲಿ ಹೊಡೆದಿದ್ದೀನಿ, ಅದು ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸರ್. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಉಪವಿಭಾಗಾಧಿಕಾರಿ ಅಶ್ವಿನ್, ತಹಸೀಲ್ದಾರ್ ಅನಿಲ್ ಕುಮಾರ್, ತಾಲೂಕು ನಿರ್ವಹಣಾಧಿಕಾರಿ ಮಂಜುನಾಥ್, ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.